ನಿಮಗೆಲ್ಲ ಗೊತ್ತಿರೋ ಹಂಗೆ ಇವಾಗ ಈದ್ ಮಿಲಾದ್ ಬರ್ತಾ ಇದೆ, ಗೌರಿ ಗಣೇಶ ಹಬ್ಬ ಬರ್ತಾ ಇದೆ, ಮತ್ತು ದಸರಾ ಹಬ್ಬ ಬರ್ತಾ ಇದೆ. ಇವು ಮೂರು ಹಬ್ಬಗಳಲ್ಲೂ ಇವಾಗ ನಿಮ್ಮದೇ ಇಂಪಾರ್ಟೆಂಟ್. ನಮ್ಮದೇನೇ ರಸ್ತೆಗಳು ಅಥವಾ ಸೌಂಡ್ಗಳು ಏನೇ ಇರಬೇಕು ಅಂದ್ರೆ ನಿಮ್ಮ ಶಾಮಿಯಾನ, ಫ್ಲೆಕ್ಸು ನಿಮ್ಮಿಬ್ಬರದೇ ವೆರಿ ವೆರಿ ಇಂಪಾರ್ಟೆಂಟು. ನಿಮ್ಮಿಂದನೇ ಏನು ಕೆಟ್ಟರು, ನಿಮ್ಮಿಂದನೇ ಏನು ಚೆನ್ನಾಗಾದ್ರೂ ನಿಮ್ಮಿಂದನೇ. ಸೊ ಹಂಗಾಗಿ ಕಾಲಕ್ಕೆ ತಕ್ಕಂಗೆ ಗೌರ್ಮೆಂಟ್ ಆಫ್ ಕರ್ನಾಟಕದವರು, ಸರ್ಕಾರದವರು ಮತ್ತು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕೆಲವೊಂದು ನಿಯಮಾವಳಿಗಳನ್ನ ಗಣಪತಿ ಪೆಂಡಾಲ್ ಅವ್ರು ಕರೆದ್ರು, ಈದ್ ಮಿಲಾದ್ ಅವ್ರು ಕರೆದ್ರು, ಅಥವಾ ದಸರಾ ಗೊಂಬೆ ಅವ್ರು ಕರೆದ್ರು ಅಂದಾಗ ಅವರಿಗೆ ಹೇಳಬೇಕು, ಟೆಂಪ್ರವರಿ ಕನೆಕ್ಷನ್ನ ಕಡ್ಡಾಯವಾಗಿ ನೀವು NOCನ KEB ಅವರಿಂದ ಪಡ್ಕೊಂಡು ತಂದರೆ ಮಾತ್ರ ನಾನು ಹಾಕ್ತೀನಪ್ಪ. ನೀನೆಲ್ಲ ಒಂದು ಹೋದೆ ಕೊಕ್ಕೆ ಸಿಗಿಸಿದ್ವಿ, ನಾಳೆ ಒಂದು ದಿವಸ ಅನಾಹುತ ಆಯಿತು ಅಂದರೆ ನಿಮ್ಮ ಮೇಲೆ ಕೇಸ್ ಆಗ್ತದೆ. ಇದು ನಿಮ್ಮ ಗಮನದಲ್ಲಿರಬೇಕು. ಫಸ್ಟ್ನೇದು, ಏನಕ್ಕೆ ಇದಾಗ್ತೀರಾ, ಲೈಟಿಂಗ್ಸ್ ಹಾಕ್ತೀರಾ ರೋಡ್ಗಳಲ್ಲಿ ಹಾಕಬೇಕಾದ್ರೆ ಪರ್ಮಿಷನ್ ತಗೋಬೇಕು. ಯಾವ ಜಾಗದ ಪರ್ಮಿಷನ್ ತಗೋಬೇಕು ಲೈಟಿಂಗ್ ಹಾಕೋಕ್ಕೆ? ಜಾಗದವ್ರದ್ದು ಪ್ಲಸ್ KEB ಅವ್ರದ್ದು, ಮತ್ತು ಯಾವುದೇ ವೆಹಿಕಲ್ಗಳಿಗೆ ಅಡೆತಡೆ ಆಗಂಗೆ ನೀವು ಲೈಟಿಂಗ್ಸ್ ಹಾಕಬಾರ್ದು. ಶಾಮಿಯಾನೂ ಅಷ್ಟೇ, ಶಾಮಿಯಾನ ಹಾಕೋರು ರೋಡಿಗೆ ಹಾಕಿದ್ರೆ ಅಂದರೆ ಅವತ್ತೇ ಬಂದು ಅಲ್ಲೇ ಬಿಚ್ಕೊಂಡು ಅಲ್ಲೇ ಕೇಸ್ ಮಾಡ್ತೀನಿ. ಅಬ್ಸ್ಟ್ರಕ್ಷನ್ ಟು ರೋಡ್ ಅಂತೇಳಿ 283 ಅಂತೇಳಿ ಒಂದು ಸೆಕ್ಷನ್ ಇದೆ ಹಳೆ IPCಯಲ್ಲಿ, ಹೊಸದ್ರಲ್ಲೂ ಇದೆ ಸೆಕ್ಷನ್ನು. ಅದರಲ್ಲಿ ನಾನು ಕಡ್ಡಾಯವಾಗಿ ಕೇಸ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ನೀವು ರಸ್ತೆಗೆ ಶಾಮಿಯಾನ ಹಾಕಂಗಿಲ್ಲ. ಶಾಮಿಯಾನ ಹಾಕಬೇಕು ಅಂದರೆ ರಸ್ತೆಯಿಂದ ಒಳಗೆ ಹಾಕಬೇಕು. ನೀವು ಯಾರು ಜಾಗದಾಗ ಹಾಕ್ತೀರೋ ಆ ಜಾಗದವ್ರದ್ದು ಕಡ್ಡಾಯವಾಗಿ NOC ತಗೋಬೇಕು. ನಾನು ನಿಮಗೆ ಕೇಳೋನು, ನಾವು ಬಂದು ನಿಮಗೆ ಕೇಳೋದು, ಯಾರು ಶಾಮಿಯಾನ ಹಾಕ್ತೀರಲ್ಲ ಅಥವಾ ಲೈಟಿಂಗ್ಸ್ ಯಾರು ಮಾಡ್ತೀರಾ ಮತ್ತು ಫ್ಲೆಕ್ಸ್ ಯಾರು ಮಾಡ್ತೀರಾ ಅವ್ರಿಗೆ ಕೇಳೋದು. ಯಾರೋ ಬಂದು ನಿಮಗೆ ಹಾಕ್ತೀರ ಇಂಥ ಜಾಗದಲ್ಲಿ ಹಾಕು ಅಂತೇಳಿ ನೀವು ಹಾಕೋಗೋದಲ್ಲ. ನೀನು ಅವರಿಗೆ ಫಸ್ಟ್ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀವಿ, ನೀವು ಬಂದು ಅವ್ರ ಹತ್ರ ಎಲ್ಲಿದೆಯಪ್ಪ, ಯಾರು ಜಾಗ ಇದು, ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ, ನಗರಸಭೆಯಿಂದ ಪರ್ಮಿಷನ್ ತಗೊಂಡಿದ್ದೀರಾ, ಪೊಲೀಸ್ ಸ್ಟೇಷನ್ ತಗೊಂಡಿದ್ದೀರಾ, ಪ್ಲಸ್ ಎಲ್ಲರ ಜೊತೆಗೆ ಆ ಜಾಗದ ಓನರ್ ತಗೊಂಡಿರಾ ಅಂತ. ಫಸ್ಟ್ ಜಾಗದ ಓನರ್ ಪರ್ಮಿಷನ್ ತಗೋಬೇಕು. ಸರ್ಕಾರದಿಂದ ತಗೋಬೇಕು. ಪ್ರೈವೇಟ್ ವ್ಯಕ್ತಿದಾತು ಅಂದರೆ ಪ್ರೈವೇಟ್ ಯಾವ್ದು ವ್ಯಕ್ತಿ ಇದಾನೋ ಅವ್ರ ಕಡೆಯಿಂದ ಪರ್ಮಿಷನ್ ತಗೋಬೇಕು. ಪರ್ಮಿಷನ್ ತಗೊಂಡ್ಮೇಲೆ ಅದನ್ನು ಹಾಕೋಕ್ಕೆ ನಗರಸಭೆಯಿಂದ ಅನುಮತಿ ತಗೋಬೇಕು. ನಗರಸಭೆ ಕೆಲವೊಂದು ಕಡೆ ನಗರಸಭೆಯಿಂದ ಬರೀ ಕೆಲವು ತಗೋಬೇಕು, ಕೆಲವೊಂದು ಕಡೆ ತಹಸೀಲ್ದಾರಿಂದ ತಗೋಬೇಕು, ಕೆಲವು ಕಡೆ ಪೊಲೀಸ್ ಸ್ಟೇಷನಿಂದ ತಗೋಬೇಕು. ಈ ಮೂರನ್ನು ಪರ್ಮಿಷನ್ ತಗೋಬೇಕು. ಅದಾದಮೇಲೆ ನೀವು ರಸ್ತೆಗೆ ಹಾಕಿದ್ರೆ, ಯಾಕೆ ರಸ್ತೆಗೆ ಹಾಕ್ಬಾರ್ದು ಅಂತ ಹೇಳ್ತೀನಿ ಅಂದರೆ, ರಸ್ತೆ ಚಿಕ್ಕವಿದಾವೆ ಕೆಲವು ಕಡೆ, ನಮ್ಮ ಶಿರಾದಲ್ಲಾಗಲಿ, ಮೇಯ್ನ್ ರೋಡಲ್ಲಾಗಲಿ, ಗಲ್ಲಿ ರೋಡಲ್ಲಾಗಲಿ ಆ್ಯಂಬುಲೆನ್ಸ್ಗಳು, ವೆಹಿಕಲ್ಗಳು ಓಡಾಟ ಮಾಡ್ತಿರ್ತವೆ. ಯಾವ ಕಾಲದಾಗ ಯಾವ ಅಚಾತುರ್ಯ ಆಗ್ತದೆ, ಏನು ಆಕ್ಸಿಡೆಂಟ್ಗಳು ಆಗ್ತದೆ ಅಂತ ಗೊತ್ತಾಗಲ್ಲ. ಆಕ್ಸಿಡೆಂಟ್ ನಿಮ್ಮ ಶಾಮೆಯಿಂದನೇ ಆಗ್ಬೋದು, ನಿಮ್ಮ ವೈರ್ಗಳಿಂದ ಆಗ್ಬೋದು, ವಿದ್ಯುತ್ ಅವಘಡಗಳಾಗ್ಬೋದು, ಅಥವಾ ಯಾರಿಗಾದ್ರು ಎಮರ್ಜೆನ್ಸಿ ಮನೆಯಲ್ಲಿರೋರ್ಗೆ ಎಮರ್ಜೆನ್ಸಿನೇ ಬರ್ಬೋದು. 108 ಆಂಬ್ಯುಲೆನ್ಸ್ ವೆಹಿಕಲ್ಗಳು ಬರ್ತಿರ್ತದೆ. ಇನ್ನಿತರ ಹಿರಿಯ ನಾಗರಿಕರು ಓಡಾಡ್ತಿರ್ತಾರೆ, ಮಹಿಳೆಯರು ಓಡಾಡ್ತಿರ್ತಾರೆ, ಮಕ್ಕಳು ಓಡಾಡ್ತಿರ್ತಾರೆ. ಅವ್ರಿಗೆ ಓಡಾಡೋದಕ್ಕೆ ಕರೆಕ್ಟಾದ ಜಾಗ ಬಿಡಬೇಕು. ನಾಳೆ ನೀವು ರಸ್ತೆಗೆ ಹಾಕ್ಕೊಂಡ್ರೆ ಅಂದರೆ ವೆಹಿಕಲ್ಲು ಆಂಬ್ಯುಲೆನ್ಸ್ ಹೋಗೋಕ್ಕೆ ಜಾಗ ಇರೋಲ್ಲ. ಸೊ ಹಂಗಾಗಿ ದಯಮಾಡಿ ಯಾರೂ ರಸ್ತೆಗೆ ಹಾಕಂಗಿಲ್ಲ. ಪರ್ಮಿಷನ್ಗಳು ಕಡ್ಡಾಯ ತಗೋಬೇಕು. KEBಯಿಂದ ಪರ್ಮಿಷನ್ ತಗೋಬೇಕು. ಮತ್ತು ನೀವು ಫೈರ್ ಬ್ರಿಗೇಡಿಂದನೂ ಪರ್ಮಿಷನ್ ತಗೋಬೇಕು. ಫೈರ್ ಇಂಜಿನ್ನಿಂದ ಬೆಂಕಿ ಅನಾಹುತ ಆಯಿತು ಅಂದರೆ ಅದಕ್ಕೆ ಪರ್ಮಿಷನ್ ತಗೋಬೇಕು. ಮತ್ತು ನಿಮ್ಮದೇನಕ್ಕೆ ಲೈಟಿಂಗ್ಸ್ ಇಟ್ಟಿರ್ತೀರಲ್ಲ, ಲೈಟಿಂಗ್ಸ್ ಏನಾದ್ರು ಅಪ್ಪಿತಪ್ಪಿ ಯಾರ್ದು ಆಗಬಾರ್ದು ಅಂತ ಹೇಳ್ತೀನಿ. ಆಯಿತು ಅಂದಾಗ ಏನಾದ್ರು ಶಾರ್ಟ್ ಸರ್ಕ್ಯೂಟ್ ಆಯಿತು, ಇನ್ನೇನೋ ಆಯಿತು ಅಂದರೆ ಅವರ ಆಯೋಜಕರಿಗೆ ಹೇಳಿ, ಆ ಬೆಂಕಿ ನೆನೆಸೋದಕ್ಕೆ ಏನೇನು ಫಸ್ಟ್ ಏಡ್ ಏನೇನು ಬೇಕು ನಿಮಗೆ ಇಮಿಡಿಯೇಟಾಗಿ ಅದು ನೆನ್ಸೋಕ್ಕೆ ಏನೇನು ನೀರು, ಮರಳು, ಮಣ್ಣು, ಈ ಥರ ಏನೇನು ವಸ್ತುಗಳು ಬೇಕೋ ಅಲ್ಲಿ ನಿಮ್ಮ ಹತ್ರ ನೀವು ಇಟ್ಕೊಂಡಿರ್ಬೇಕು. ಮತ್ತು ನಿಮ್ಮವ್ರು ಕಡ್ಡಾಯವಾಗಿ ಇದ್ರ ಹತ್ರ ಹಾಕಿರೋ ಹತ್ರ ಒಬ್ಬರು ಕಡ್ಡಾಯವಾಗಿ ಅಲ್ಲಿರಲೇಬೇಕು. ಮೆಕ್ಯಾನಿಕ್ ಅಂತಿರೋ ಅಥವಾ ನೀವು ನಿಮ್ಮ ಕೆಲಸಗಾರರು ಅಂತಿರೋ ಏನು ಗೊತ್ತಿಲ್ಲ, ಅವರು ಒಬ್ಬರು ಕಡ್ಡಾಯವಾಗಿ ಇರಬೇಕು. ಇಷ್ಟು ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಸೌಂಡ್ ಸಿಸ್ಟಮ್ ಆಯಿತು, ಲೈಟ್ಸ್ ಆಯಿತು, ಟೇಬಲ್ಲು ಚೇರ್ಗಳು ಹಾಕ್ತೀರಾ. ಟೇಬಲು ಚೇರ್ಗಳು ಅಷ್ಟೇ ಶಾಮಿಯಾನ ಎಷ್ಟಿರ್ತದೋ ಅಷ್ಟಕ್ಕೆ ಹಾಕಬೇಕು, ಅದರಿಂದ ಹೊರಗಡೆ ಹಾಕೋಂಗಿಲ್ಲ. ಫ್ಲೆಕ್ಸ್ಗಳು, ನಿಮಗೆ ಫ್ಲೆಕ್ಸ್ಗಳು ಬಂತು ಅಂದರೆ ಎಲ್ಲ ಫ್ಲೆಕ್ಸ್ಗಳು ನೀವೇ ಮಾಡ್ಬೇಕು. ನೀವು 3 ರಿಂದ 4 ಜನ ಇದ್ದೀರಾ. ಏನೇ ಫ್ಲೆಕ್ಸ್ಗಳು ಯಾವುದೇ ರೀತಿಯಾದಂತಹ ಗೊಂದಲಮಯವಾಗಿರೋಂಥ ಫ್ಲೆಕ್ಸು, ಅಥವಾ ಯಾವುದೋ ಒಂದು ಏಟ್ ಸ್ಪೀಚ್ ಇರೋಂಥ ಫ್ಲೆಕ್ಸ್ಗಳು, ಅಥವಾ ಇನ್ನೊಬ್ಬರ ಗೌರವಕ್ಕೆ ಧಕ್ಕೆ ಥರ ಅಂಥ ಫ್ಲೆಕ್ಸ್ಗಳು, ಅಥವಾ ಒಂದು ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋವಂಥ ಫ್ಲೆಕ್ಸ್ಗಳು, ಈ ಥರದ್ದು ಏನಾದ್ರು ಪ್ರಿಂಟಿಂಗ್ ಬಂತು ಅಂದರೆ ಕಡ್ಡಾಯವಾಗಿ ಯಾರು ನಮ್ಮ ಪೊಲೀಸ್ ಸ್ಟೇಷನು, ನಿಮ್ಮ ಬೀಟ್ ಪೊಲೀಸರು ಯಾರು ಇರ್ತಾರೋ ಅವರಿಗೆ ಕಡ್ಡಾಯವಾಗಿ ಗಮನಕ್ಕೆ ತರಲೇಬೇಕು. ಅದು ಪ್ರಿಂಟ್ ಮಾಡೋದಂಗಿಲ್ಲ, ಮಾಡೋದಕ್ಕಿಂತ ಮುಂಚೆ ನಮಗೆ ತರಬೇಕು. ನೀವೇನೇ ಹಾಕೊಂಡ್ರು ಅದು ನಿಮ್ಮ ಜವಾಬ್ದಾರಿ. ಸೌಂಡ್ ಸಿಸ್ಟಮು ಏನು ಡೆಸಿಬಲ್ಸ್ ಇದೆ
ಹೈಕೋರ್ಟು ಸುಪ್ರೀಂ ಕೋರ್ಟ್ ನಿರ್ದೇಶನದ ಪ್ರಕಾರ ಏನು ಡಿಸಿಬಲ್ಸ್ ಇದೆಯಾ, ಕರ್ನಾಟಕ ಪೊಲೀಸ್ ಕಾಯ್ದೆಯಲ್ಲಿ ಏನು ಡಿಸಿಬಲ್ಸ್ ಅಂತ ಮೆನ್ಷನ್ ಮಾಡಿದಾರಲ್ಲ, ಆ ಡೆಸಿಬಲ್ಸ್ ಪ್ರಕಾರ ಮಾತ್ರ ನೀವು ಸೌಂಡ್ ಸಿಸ್ಟಮನ್ನು ಹಾಕಬೇಕು ಮತ್ತು ಆ ಕಾಲಮಿತಿಯೊಳಗೆ ಮಾತ್ರ ಅದನ್ನು ಹಾಕಬೇಕು. ಇದು ಕ್ಲಿಯರ್ ಕಟ್ ಗೈಡ್ಲೈನ್ಸ್ ನಮ್ಮ ಸೌಂಡ್ ಸಿಸ್ಟಮ್ ಅವ್ರಿಗೆ. ಯಾವುದೇ ಕಾರಣಕ್ಕೂ ರಾತ್ರಿ 10 ನಂತರ ನೀವು ಹಾಕ್ತಾ ಇದ್ದೀರಾ ಅಂದರೆ ಯಾವುದೇ ಕಾರಣಕ್ಕೂ ಅದನ್ನು ತಂದು ಅವತ್ತು ಬಿಟ್ಟರು ಅದನ್ನು ಮಾರನೇ ದಿವಸ ಅಂತೂ ತಂದು ಕೇಸ್ ಮಾಡಿರ್ತೀವಿ. ಅವತ್ತು ಆ ಕ್ರೌಡ್ ಇರ್ತದೆ, ಇನ್ನೇನೋ ಇರ್ತದೆ, ಅಲ್ಲ ಕೆಲವು ಸತಿ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಆಗೋದಿರ್ತದೆ. ಹಂಗೆ ಹೆಂಗೋ ಬಚಾವಾದೆ ಅಂತ ಅಂದ್ಕೊಬೇಡ್ರಿ, ಮಾರನೇ ದಿವಸ ತಂದು ಕೇಸ್ ಹಾಕಿರ್ತೀವಿ. ಇನ್ನೂ 4 ಪ್ರೋಗ್ರಾಮ್ ಬುಕ್ ಮಾಡಿರ್ತಾರೆ ಮುಂದೆ. ನೀವು ಇವತ್ತೇ ತಂದು ಇಟ್ಟೆ ಅಂದರೆ ನಾನು 4 ಪ್ರೋಗ್ರಾಮಿಗೆ ನೀವು ತೊಂದರೆ ಆಗ್ತದೆ. ಸೊ ಅದನ್ನು ಇದನ್ನ ಇಟ್ಕೊಂಡ್ರೆ ನಿಮ್ಮನ್ನೇನು ಅದು ಸೌಂಡ್ ಸಿಸ್ಟಮಲ್ಲಿ ಕೊಡ್ತಾ ಇರ್ತಾನಲ್ಲ ವಾಲ್ಯೂಮ್ ಕೊಡೋನು, ಅವ್ರಿಗೆ ಕ್ಲಿಯರ್ ಕಟ್ಟಾಗಿ ಹೇಳ್ಬೇಕು. ಅವ್ರು ಯಾರೋ ಬಂದು ಡ್ಯಾನ್ಸ್ ಮಾಡ್ಕೊಂಡು ಇನ್ಯಾವುದೋ ಇದರಲ್ಲಿ ಇರ್ತಾರೆ ಅವರು ಮೈಂಡ್. ಸೊ ಇನ್ನೊಂದು ಸ್ವಲ್ಪ ಸೌಂಡ್ ಇಡೋ, ನನಗೆ ಇನ್ನೊಂದು ಹಾಡು ಹಾಕು, ಅದೆಲ್ಲದಕ್ಕಿಲ್ಲ. ನಾವು ಪೊಲೀಸರು ಬಂದಾಗ ಕಡ್ಡಾಯವಾಗಿ ನೀವು ಅಲ್ಲೆಲ್ಲ ಆಫ್ ಮಾಡ್ಕೊಂಡು ಹೋಗೋದು, ಟ್ಯಾಕ್ಟ್ರಿ ಆಫ್ ಮಾಡ್ಕೊಂಡು ಹೋಗೋದು, ಡ್ರೈವರ್ ಇನ್ನೆಲ್ಲೋ ಕಳಿಸಿರೋದು, ಅದು ಯಾವುದೂ ಆಗೋಂಗಿಲ್ಲ. ನಿಮ್ಮವನು ಯಾರು ಇರ್ತಾನೋ ಅದ್ರ ಜೊತೆಗೇ ಇರಬೇಕು ಕಡ್ಡಾಯವಾಗಿ, ಸೌಂಡ್ ಸಿಸ್ಟಮ್ ಅವನ ಜೊತೆಗೆ. ಇದಿಷ್ಟು ಪೊಲೀಸ್ ಕಡೆಯಿಂದ. ಮತ್ತು ಯಾವುದೇ ಕಾರಣಕ್ಕೂ ನೀವು ವೆಹಿಕಲ್ಗಳಲ್ಲಿ ಹೋಗ್ತಾ ಇರ್ತೀರಿ, ನೋಡ್ತಾ ಇರ್ತೀನಿ ನಾನು, ಶಾಮಿಯಾನದವರು ಇದುವರೆಗೂ ಯಾರಿಗೂ ಇಲ್ಲಿ ತನಕ ತಂದು ತೊಂದರೆ ಕೊಟ್ಟಿಲ್ಲ. ಹಿಂಗೆ ಬಾಡಿಯಿಂದ ಭಾಳ ಮೇಲೆ ಹಾಕ್ಕೊಂಡಿರ್ತೀರ, ಉದ್ದುದ್ದ ಹಿಂಗೆ ಬಿಟ್ಕೊಂಡಿರ್ತೀರ ಶಾಮಿಯಾನಗಳು. ಹಿಂದೆಗಡೆ ಯಾರು ಬರ್ತಾವ್ರೆ, ಏನು ಬರ್ತಾರೆ, ಉದ್ದುದ್ದ ಕೋಲ್ಗಳು ಬಿಟ್ಕೊಂಡಿರ್ತೀರ. ಶಾಮಿಯಾನದ ಉದ್ದುದ್ದ ಚೇರ್ಗಳು ಅಷ್ಟು ಹೈಟ್ ಹಾಕ್ಕೊಂಡಿರ್ತೀರ. ಟಾಟಾ ಏಸ್ ತಗೊಂಡು ಹೋಗ್ತಿರ್ತೀರ, 10 ಚೇರ್ ಇಟ್ಕೊಂಡಿರ್ತೀರ, 10 ಅಡಿ ಮೇಲೆ ಚೇರ್ ಇಟ್ಕೊಂಡಿರ್ತೀರ. ಸೊ ಅದು ರೋಲ್ ಆಗ್ತದೆ, ಬಾಡಿ ರೋಲ್ ಆಗ್ತದೆ, ಅಥವಾ ಇಲ್ಲಿರೋರಿಗೆ ವೆಹಿಕಲ್ಗಳಿಗೆ ಸಮಸ್ಯೆ ಆಗ್ತದೆ. ಸೊ ಇನ್ನೊಂದು ಸತಿ ಅದೆಲ್ಲ ಹಾಕ್ಕೊಂಡು ಹೋದ್ಕಂತಂದು ನಾವು ಬಂದು ಇಲ್ಲಿ ಕೇಸ್ ಹಾಕ್ತೀವಿ.